ये रेलवे स्टेशन में रिजर्वेशन काउंटर एक डालने के लिए बोला, टिकट रिजर्वेशन नहीं करा रहे। चैंपियन हाँ, यहाँ चैंपियन मैडम, सबको भी, मुझे नहीं है मैडम, सबको भी है। प्रणो देवे सरस्वती भाजे भैर्वाजनीवते हे नाम ಇದು 1 ಕೋಟಿ ಹತ್ತತ್ರ 97 lakhs ವರ್ಕ್ ಇದು 4 ಕಡೆ ಏನು ಪೂಜೆ ಮಾಡಿದ್ದೀವಿ. ನಮ್ಗೆ ಎಲ್ಲ ಕಡೆನೂ ಡ್ರೈನ್ ಸಮಸ್ಯೆ ಕಾಣ್ಬೋದು. ಒಂದು ಕಡೆಗೆ ಸ್ಲೋಪ್ ಮಾಡಲೇಬೇಕು. ಇವ್ರ ಹತ್ರ ಏನು ಕೆಲಸ ತೊಗೋತಿರೋ ಎಲ್ಲ ಜಾಗದಲ್ಲೂ ಕನ್ಸ್ಟ್ರಕ್ಷನ್ಸ್ ಆಗೋದಿಲ್ಲ. ಬಿಲ್ಡಿಂಗ್ಸ್ ಎಲ್ಲೆಲ್ಲಿಲ್ಲ ಅಲ್ಲಿ ಸ್ವಲ್ಪ ರೋಡು ನೀಟಾಗಿ ವೈಡನ್ ಮಾಡಿಕೊಂಡು ಕ್ವಾಲಿಟಿ ವರ್ಕ್ ತಗೊಳ್ಳಿ. ಪ್ರತಿ ಹಂತದಲ್ಲಿ ಒಂದೊಂದು ಸ್ಟೇಜಲ್ಲೂ ಸೂಪರ್ವೈಸ್ ಮಾಡಿ. 1 ಕೋಟಿನೂ ಏನೋ ಕಡಿಮೆ ಅಮೌಂಟ್ ಅಲ್ಲ. ಇವತ್ತು ನಾವು 4 ಕಡೆ ಪೂಜೆ ಮಾಡಿದ್ವಿ. 4 ಕಡೆನೂ ನಿಮ್ಮ ಸೂಪರ್ವಿಷನ್ ಇರಬೇಕು. ರೋಡು ಸ್ಲೋಪು ಅದೆಲ್ಲ ನೋಡಿಕೊಂಡು ಡ್ರೈನ್ಗೆ ನೀರು ಹೋಗೋ ಥರ, ಆ ನೀರು ಕ್ಲಿಯರ್ ಆಗೋ ಥರ ಈಗ ಪ್ರಾವಿಷನ್ ಮಾಡ್ಬೋದು. ಎಲ್ಲೆಲ್ಲಿ ಡ್ರೈನು ಚೆನ್ನಾಗಿಲ್ಲ, ಅಪಜಾರ್ಡ್ ಆಗಿದೆ, ಅದನ್ನೇ ಈಗ ಸ್ಟ್ರೆಂಥನ್ ಮಾಡ್ಕೊಳ್ಳೋದು ಸ್ಕೋಪ್ ಮಾಡಿ. ನಮಗೆ ಡ್ರೈನ್ ಬೇಕೇ ಬೇಕಾಯಿತು. ಅಟ್ಲೀಸ್ಟ್ ಒಂದು ಸೈಡ್, ಆ ಕಡೆ ಈ ಕಡೆ ಆಗಲ್ಲ, ಅಟ್ಲೀಸ್ಟ್ ಒಂದು ಸೈಡ್ಗೆ ನಾವು ಡ್ರೈನ್ನ ಅಟ್ಲೀಸ್ಟ್ ರೀಟೈನ್ ಮಾಡ್ಕೋಬೇಕಾಗತ್ತೆ. ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. 32, 33 ಮತ್ತು 35 ವಾರ್ಡ್ಸ್ ಕವರ್ ಮಾಡಿದ್ವಿ. 4 ಜಾಗದಲ್ಲಿ ಪೂಜೆ ಮಾಡಿದ್ವಿ. ಆಲ್ಮೋಸ್ಟ್ 1 crore ರೋಡ್ ವರ್ಕ್ ಇದು. 97 lakhs ಟೋಟಲ್ ಇದು ಅಲ್ವಾ. ಸೊ ಒಂದು ಜಾಗದಲ್ಲಿ 250, ಇನ್ನೊಂದು ಕಡೆ 450, 150 ಆ ಥರ ಒಂದೇ ಪ್ಯಾಕೇಜ್ ಇರೋದಂದರೆ ಡ್ರೈನ್ಸ್ ಕರೆಕ್ಟಾಗಿಲ್ಲ. ಡ್ರೈನ್ನ ಒತ್ತುವರಿ ಆಗಿದ್ದಾರೆ. ಭಾಳ ಹಿಂದೆ ಪಬ್ಲಿಕ್ 20 years ಹಿಂದೆ ಇದು ಇಶ್ಯೂ. ಹಿಂದೆ ಡ್ರೈನ್ ಮೇಲೆ ಒತ್ತುವರಿ ಆಗಿ ಮನೆ, ಕಾಂಪೌಂಡು, ಸ್ಟೆಪ್ಸು ಇವೆಲ್ಲ ಬಂದಿರೋದ್ರಿಂದ ರೋಡ್ ಮಾಡ್ತಾ ಒಂದು ಸೈಡ್ಗಾದರೂ ಡ್ರೈನ್ ಪ್ರಾವಿಷನ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಟೆಕ್ನಿಕಲಿ ಇವ್ರಿಗೇನು ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಒಂದು ಸ್ಕೋಪಲ್ಲಿ ಒಂದು ರೋಡಲ್ಲಿ ಒಂದು ಎಂಡಿಗೆ ಸ್ಲೋಪಾಗಿ ರೋಡ್ನ ಸ್ಲೋಪಾಗಿ ತೊಗೊಂಬಂದು ಡ್ರೈನ್ಗೆ ಮಳೆ ನೀರಾಗಲಿ ಎಲ್ಲ ಕನೆಕ್ಟ್ ಆಗೋ ಥರ ಪ್ರಾವಿಷನ್ ಮಾಡ್ಕೊಳ್ಳಿ. ಹೇಗೂ ಈಗ ಸ್ಕ್ಯಾರಿಫೈ ಮಾಡಿದ್ರೆ ಆ ರೋಡ್ನ ಸ್ಟ್ಯಾಂಡರ್ಡ್ ಆಫ್ ಯಾವ ಕ್ವಾಲಿಟಿ ಬರಬೇಕು ಏನು ಅಂತ ಸ್ವಲ್ಪ ಅಬ್ಸರ್ವೇಷನ್ಸ್ ಇರಲಿ. ನಾನು ಪೂಜೆಗೆ ಬರೋದಕ್ಕಿಂತ ನೀವು ಈ ರೋಡ್ನ ಅಬ್ಸರ್ವ್ ಮಾಡಬೇಕು. ಹಿಂದೆ ನಿಮ್ಮ ಆ್ಯಬ್ಸೆನ್ಸಲ್ಲಿ ಎಲ್ಲೋ ಕೂತ್ಕೊಂಡು ಅದು ರೋಡು ಪ್ಲ್ಯಾನ್ ಮಾಡಿರ್ತಾರೆ. ಇದು ಸ್ಕ್ಯಾರಿಫೈ ಬೇಕಾ ಅಥವಾ ಬರೀ ಒಂದು ಲೇಯರ್ ಸಾಕಾ, ಅದಕ್ಕೆ ಏನು ಸ್ಕೋಪು ಕೊಟ್ಟು ಇನ್ನೇನು ಮಿಕ್ಕಿ ಕೆಲಸ ಮಾಡ್ಕೋಬೇಕು ಅನ್ನೋವಂಥದ್ದು ಬರಬೇಕು. ಸೊ ಯಾವುದು ಕಡಿಮೆ ದುಡ್ಡಲ್ಲ, ಯಾವ ಕೆಲಸನೂ ಕಡಿಮೆ ದುಡ್ಡಲ್ಲಿ ಆಗ್ತಾ ಇಲ್ಲ. ಹಾಗೂ ಕೆಲಸ ಇನ್ನು ಸ್ವಲ್ಪ ಶುದ್ಧವಾಗಿ ಕ್ವಾಲಿಟಿ ವರ್ಕ್ ಆಗಲಿ ಅನ್ನೋ ಅಂಥದ್ದನ್ನು ಇವತ್ತು ಏನೇ ಹೋಮ್ ವರ್ಕ್ ಮಾಡಿದ್ರು ಅದು ಒಂದೇ ಕನ್ಸರ್ನ್. ಪೂಜೆ ಅಂದರೆ ಪೂಜೆ ಮಾಡಿ ಹೋಗೋದಲ್ಲ, ಕಣ್ಣು ಮುಚ್ಕೊಂಡು ಮತ್ತು ಅವ್ರು ಹೆಂಗೆ ಬೇಕೋ ಹಂಗೆ ಕೆಲಸ ಮಾಡೋದು ಅಲ್ವೇ ಅಲ್ಲ. ಯಾರೇ ಕಾಂಟ್ರಾಕ್ಟ್ ಆಗಿರಲಿ, ಕೆಲಸ ತೊಗೊಳ್ಳೋವಾಗ ನಿಮ್ಮದೇ ಆದ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಮತ್ತು ಕೆಲಸ ಮಾಡ್ತಾ ಇನ್ನೊಂದು ಯಾವುದೋ ಒಂದು ಸ್ಕೋಪಲ್ಲಿ ಬೇರೆ ಕೆಲಸ ಮಿಕ್ಕಿದ್ದು ತೊಗೊಳ್ಳೋಣ, ಅದು ನೀವು ನೋಟ್ ಮಾಡ್ಕೊಂಬರ್ಬೇಕು. ಇವತ್ತು ಹೋಗಿದ್ದು ಹಂಗೆ ಮರ್ತೋಗೋದಲ್ಲ. ಇಲ್ಲಿನ ಜನ ಹಿಂಗಿದಾರಲ್ಲ, ನಮ್ಮನ್ನು ಇಲ್ಲಿಟ್ಟರೆ ಎಷ್ಟು ನಾವು ಕಂಫರ್ಟಬಲ್ ಆಗಿರ್ತೀವಿ ಅಂತ ಯೋಚನೆ ಮಾಡಬೇಕು. ನನ್ನನ್ನು ಇಲ್ಲಿ ಬಿಟ್ಟರೆ ನಾನು ದಿನ ಜಗಳ ಆಡ್ತೀನಿ. ಇವ್ರು ಒಂದು ದಿನ ಜಗಳ ಆಡಿದ್ರು ನನ್ನ ನೋಡಿದಾಗ. ನನ್ನನ್ನೇ ಈ ಜಾಗದಲ್ಲಿ ಬಿಟ್ಟರೆ ಯಾರನ್ನೂ ಬಿಡ್ತಾ ಇರಲಿಲ್ಲ. ರೋಡ್ ಚೆನ್ನಾಗಿಲ್ಲ ಅಂದರೆ, ಡ್ರೈನ್ ಚೆನ್ನಾಗಿಲ್ಲ ಅಂದರೆ ನಾವು ಫಸ್ಟ್ ಇರೋ ಜಾಗನ ಕ್ಲೀನಾಗಿಡೋ ಅಭ್ಯಾಸನ ಬೆಳೆಸ್ಕೋಬೇಕು. ನಾವೇ ಅವ್ರಿಗೆ ಎಜುಕೇಟ್ ಮಾಡಬೇಕು, ರೂಢಿ ಮಾಡಬೇಕು. ಸ್ವಲ್ಪ ಕ್ಲೀನಾಗಿರೋ ವಾತಾವರಣನ ನಾವು ಹೇಳ್ಕೊಟ್ಟಾಗ ಅವರು ಆ ಒಂದು ಇದನ್ನು ಕಲಿತಾರೆ ಅಂತ ಹೇಳ್ತಾ ಇದ್ದೀವಿ. ಈ ರೋಡ್ಗೆ ದುಡ್ಡು ಟೆಂಡರು ಮಾಡಾಗಿದೆ, ರೋಡ್ಗೆ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ, ರೋಡ್ ಆಗುತ್ತೆ. ಆದರೆ ಡ್ರೈನ್ ಇಲ್ಲ. ಎಲ್ಲೆಲ್ಲಿ ಡ್ರೈನ್ ಇಲ್ಲ, ಕಚ್ಚಾ ಡ್ರೈನ್ ಮಾಡಿಕೊಂಡು ಮುಂದಕ್ಕೆ ಯಾವುದಾದ್ರೂ ಒಂದು ಸ್ಕೋಪಲ್ಲಿ ತಗೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಕಾಂಟ್ರಾಕ್ಟ್ರ್ ಹತ್ರ ನೀವು ಕೆಲಸ ನೀಟಾಗಿ ತೊಗೊಳ್ಳೇಬೇಕು. ಈ ಕಡೆ ನಾನು ಮತ್ತೆ ಟೆನ್ಷನ್ ಅದಾಲತ್ ಮಾಡೋಕ್ಕೆ ಬಂದಾಗ ಏನೇನು ಕೆಲಸ ಆಗಿದೆ ನಾನು ಆ ಕ್ವಾಲಿಟಿ ಚೆಕ್ ಮಾಡ್ತೀನಿ, ಆ ಸ್ಟ್ಯಾಂಡರ್ಡ್ಸ್ ಕೂಡ ಚೆಕ್ ಮಾಡ್ತೀನಿ.